ಚಂಪಾ ಏನೇ ಇದು ಕಾಣಿಸ್ತಿಲ್ವಾ ಬಟ್ಟೆಗಳು? ಅದು ನಮಗೂ ಗೊತ್ತು. ನೋಡೋದಕ್ಕೆ ಜಾತಿಯವ್ರ ಬಟ್ಟೆಗಳ ತರ ಇದೆ. ತರ ಏನ್ ಬಂತು? ಆ ಯಮ್ಮನ್ ಬಟ್ಟೆಗಳೇ. ಇಷ್ಟೊಂದು ಬಟ್ಟೆನ ಒಟ್ಟಿಗೆ ಹೋಗಿದ್ರೆ ನಿನಗೆ ಸುಸ್ತಾಗಲ್ವಾ? ಕಂಡೋಗ್ ಬಟ್ಟೆ ಹೋಗಕ್ ನಂಗೆ ತಲೆ ಕೆಟ್ಟಿದ್ಯಾ? ಈ ಮನೆ ಕಸ ಇದೆಯೋ ಇಲ್ವೋ, ಕೈ ಜಾಗದಲ್ಲೆಲ್ಲ ಅವಮ್ಮನ್ ಬಟ್ಟೆಗಳೇ ಸಿಗುತ್ತೆ. ಚಂಪಾ ಆಡೋ ಮಾತುಗೊಂದು ಅರ್ಥ ಇಲ್ವೇನೆ? ನೀ ಹಾಕೋ ತರ ಕಾಂಜಿ ಪಿಂಜಿ ಬಟ್ಟೆ ಅನ್ಕೊಂಡೆ ಇವೆಲ್ಲ ಒಂದೊಂದು ಬಟ್ಟೆನು 1000 ರೂಪಾಯಿ ಆಗುತ್ತೆ. ತುಂಬಿದಲ್ಲಿ ಯಾವ ವಾರ್ಡ್ರೋಬ್ ನೋಡಿದ್ರು ಆ ಅವಮ್ಮನ್ ಬಟ್ಟೆಗಳೇ ತುಂಬಿಕೊಂಡಿದೆ. ಇದನ್ನೆಲ್ಲ ಹಾಕೊಳ್ಳಲ್ಲ ಅಂದ್ಮೇಲೆ ಏನ್ ಜಿಲ್ಲೆಗಳಿಗೆ ಸಿಗ್ನೆಗಳಿಗೆ ಅವಕಾಶ ಮಾಡ್ಕೊಡ್ಬೇಕಾ? ಚಂಪಾ ನೀನ್ ಈ ತರ ಮಾತಾಡ್ತಿದ್ದೆ ಅಂತ ನಮ್ ಜಾಜಕ್ಕೆ ಗೊತ್ತಾದ್ರೆ ನಿನ್ನ ಬಲಿ ಹಾಕ್ಬಿಡ್ತಾರೆ. ಒಂದ್ ನಿಮಿಷ ಇರಿ, ಇದಕ್ಕೆಲ್ಲ ಬೆಂಕಿ ಹಾಕಿ ಬೂದಿ ಕೊಡ್ತೀನಿ. ತಗೊಂಡಾಗ ಅವಮ್ಮನ್ ಹಣೆ ಬಳಿರಿ, ತಾಂಡವ ನೃತ್ಯ ಆಗ್ಲಿ. ಬೆಂಕಿ ಅಂತ ನನ್ ಮುಂದೆ ಪಡ್ಕೊಂಡ್ರೆ ಏನ್ ಬಂತು ಭಾಗ್ಯ? ಬೇಗ ಫೈರ್ ಸ್ಟೇಷನ್ಗೆ ಫೋನ್ ಮಾಡ್ರು. ಫೈರ್ ಸ್ಟೇಷನ್ಗೆ ಫೋನ್ ಮಾಡೋದಕ್ಕೆ ಬೆಂಕಿ ಬಿದ್ದಿರೋದು ಮನೆಗಲ್ಲ, ಬಟ್ಟೆಗೆ. ನಿಮ್ ಬಟ್ಟೆಗೆ ಜಾಜಕ್ಕೆ ಬೆಂಕಿ ಬಿದ್ದಿರೋದು ಈ ಬಟ್ಟೆಗಲ್ಲ. ನೀವು ಹಾಕೊಳಕ್ಕೆ ಬೇಜಾರು ಅಂತ ಒಗೆಸಿ ಐರನ್ ಮಾಡಿಸಿ ಕ್ಲೀನ್ ಆಗಿ ಕಬೋರ್ಡ್ ಅಲ್ಲಿ ಎತ್ತಿಡ್ಸಿದ್ರಲ್ಲ, ಆ ಬಟ್ಟೆಗಳ ಗುಡ್ಡೆ ಮಾಡ್ಕೊಂಡು ಚಂಪಾ ಬೆಂಕಿ ಇಡೋದಕ್ಕೆ ಹೊರಟಿದ್ದಾಳೆ. ಕಟ್ಟಿಗೆ ಇಟ್ಬಿಡ್ತೀನಿ, ಆಮೇಲೆ ಎಲ್ಲರೂ ಫೈರ್ ಡ್ಯಾನ್ಸ್ ಮಾಡಿದ್ರಂತೆ. ಮತ್ತಿನೇನ್ರಿ, ವಾರ್ಡ್ರೋಬ್ಗಳಲ್ಲಿ ಬಟ್ಟೆ ತಗೊಂಬಂದ್ ತುರುಕ್ಬಿಟ್ರೆ ಬರ್ಲಿಲ್ಲ ಭಾಗ್ಯ. ಆಗ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ಬಟ್ಟೆ ಯಾಕ್ರಿ ತರ್ಬೇಕು? ಇವೆಲ್ಲ ನನ್ನ ಬಟ್ಟೆಗಳು, ಹಾಕೋತೀನೋ ಬಿಡ್ತೀನೋ ಅದನ್ನೆಲ್ಲ ಕೇಳಕ್ಕೆ ನೀನ್ಯಾರೆ? ನನ್ನ ಮನೇಲಿ ಇಟ್ಕೊಂಡು ನನ್ನ ಬಟ್ಟೆಗಳಿಗೆ ಬೆಂಕಿ ಇಡಕ್ ಹೊರಟಿದ್ಯಲ್ಲ, ಎಷ್ಟು ಧೈರ್ಯ ನಿಂಗೆ? ರಾಜಕ್ಕೆ ತಪ್ಪು ಇಳುದಲ್ಲ, ನಮ್ ಭಾವ ಮುದ್ದು ಮಾಡಿ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಕೂರ್ಲಿಲ್ಲ, ಅದಕ್ಕೆ ನನ್ನನ್ನು ಕೂಡಿಸ್ಕೊಂಡಿದ್ದಾರೆ. ಹೇಗಿದ್ರು ಬಟ್ಟೆಗಳನ್ನೆಲ್ಲ ಗುಡ್ಡೆ ಹಾಕಿದೀನಿ. ನೀವೇ ಮನೆಯವ್ರನ್ನೆಲ್ಲ ಕರೆದು ಒಂದ್ ಫಂಕ್ಷನ್ ಅಂತ ಮಾಡಿ 4 ಭಾಷಣ ಬೇಕದು. ನೀವೇ ನಿಮ್ ಕೈಯಾರೆ ನಿಮ್ ಬಟ್ಟೆಗಳನ್ನ ಬೆಂಕಿ ಇಟ್ಬಿಡಿ. ಮನೆ ಕೆಲಸದೊಳಗೆ ಇಷ್ಟೊಂದು ದುರಹಂಕಾರ ಇರಬಾರ್ದು. ನಾನ್ ಕೆಲಸದೊಳಲ್ಲ, MSc ಮೇಡ್ ಸದನ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಮುಟ್ಟಿ ತಪ್ಪಲ್ವಲ್ಲ? ಈಗೇನು ಬೆಂಕಿ ನೀವ್ ಇಡ್ತಾವಲ್ಲ, ನಾನ್ ಇಡ್ಲೋ? ಹಾಬಿ ಹಾಬಿ ಕಮ್ ಫಾಸ್ಟ್. ಏನ್ರಿ ಇವು ಇಷ್ಟೊಂದು ಬಟ್ಟೆಗಳು? ಏನ್ ಈ ಕಟ್ಟ ಕಡೆ ತುಂಡು ಮನೆನ ದೋಬಿ ಅಂಗಡಿ ಮಾಡ್ಬೇಕು ಅನ್ಕೊಂಡಿದ್ರು? ಈ ಡ್ರೆಸ್ ಎಲ್ಲ ನಂದು. ಶಿವನೇ, ಪಕ್ಷ ನೀವೇನಾದ್ರೂ ಸತ್ತೋಗ್ಬಿಟ್ರೆ ನಿಮ್ಮನ್ನ ಎರಡೆರಡು ಸಲ ಇದೇ ಬಟ್ಟೆಗಳು ಸುಟ್ಟಾಕೋದ್ರಿ, ಅಷ್ಟೊಂದಿದಾವೆ. ನನ್ನ ಲೆಕ್ಕ ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತ ನಾನು ತಲೆ ಕೆಡ್ಕೊಂಡಿದ್ದೆ. ಇವತ್ತು ನನಗೆ ಲೆಕ್ಕ ಸಿಕ್ಬಿಡ್ತು ಬಿಡ್ರಿ. ನನ್ನ ಬಟ್ಟೆಗಳನ್ನ ಈ ಚಂಪಾ ಬೆಂಕಿ ಹಚ್ಚಕ್ ಹೊಟ್ಟಿದ್ದಾರೆ. ಎಷ್ಟು ಧೈರ್ಯ, ಸ್ವಲ್ಪ ಬುದ್ಧಿ ಹೇಳಿ. ಚಂಪಚಮನೆ ನೋಡು, ಮನುಷ್ಯನಿಗೆ ಈ ಹೊಟ್ಟೆ ಉರಿ ಅನ್ನೋದು ಸಹಜ ಗುಣ ಕಣೆ. ಹಾಗಂತ ಮತ್ತೊಬ್ರು ಬಟ್ಟೆಗೆ ಬೆಂಕಿ ಇಟ್ಬಿಟ್ಟು ನಮ್ಮ ಹೊಟ್ಟೆ ಊರಿನ ತಣ್ಣು ಮಾಡ್ಕೊಳಕ್ ನೋಡ್ಬಾ. ನನಗೆ ಹೊಟ್ಟೆ ಉರಿಯಿಂದ ಹೀಗೆ ಮಾಡ್ತಿಲ್ಲ. ಹಾಕೊಳ್ದಿರೋ ಬಟ್ಟೆನೆಲ್ಲ ಒಂದ್ ಮೂಲೆ ತುರ್ಕಿದಾರಲ್ಲ, ಏನ್ ಜಿಲ್ಲೆಗಳಿಗೆ ಸಿಗ್ನೆಗಳಿಗೆ ಅವಕಾಶ ಮಾಡ್ಕೊಡ್ಬೇಕಾ? ಹಾಗಾಗಬಾರದು ಅಂತಾನೆ ಇದಕ್ಕೆಲ್ಲ ಒಂದ್ ಗತಿ ಕಾಣಿಸಕ್ ಹೊರಟಿದ್ದೀನಿ. ಜಾಸ್ತಿ ಬರ್ತೀನಿ ಇವರೇ, ತಾವ್ ಈ ಬಟ್ಟೆಗಳನ್ನ ಹಾಕೊಳ್ಳಲ್ಲ ಅಂದ್ರೆ ಯಾರನ್ನ ದಾನ ಮಾಡ್ಬಿಡ್ರಿ. ದಾನ ಧರ್ಮ ಮಾಡಕ್ಕೆ ನಿಂತ ಚೀಪ್ ಬಟ್ಟೆನ ಕಾಸ್ಟ್ಲಿ ಬಟ್ಟೆಗಳು ಗೊತ್ತಾ? 1 ಲಕ್ಷ 10 ಲಕ್ಷ ಸ್ಪೆಂಡ್ ಮಾಡಿದ್ರಿ. ನಮ್ಮ ಜಾತಿಯ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಯಾವ ಫಂಕ್ಷನ್ ಅಲ್ಲಿ ಯಾವ್ಯಾವ ಬಟ್ಟೆ ಹಾಕ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಹಾಗಾಗಿ ಈ ಬಟ್ಟೆ ಎಲ್ಲ ಇಲ್ಲೇ ಇರ್ಬೇಕು. ಅಷ್ಟೇ ಅಲ್ಲ ಕಣಪ್ಪ ಅಂದ್ರಂಗ, ಅವರು ಒಂದ್ಸಲ ಹಾಕಿದ ಬಟ್ಟೆನ ಇನ್ನೊಂದ್ಸಲ ಹಾಕದೇ ಇಲ್ಲ. ಹಾಕ್ಬೇಕು ಅಂತ ಅವ್ರಿಗೆ ಏನಾದ್ರು ಮನ್ಸು ಬಂದ್ರೆ ಇವೆಲ್ಲ ಹಾಕ್ತಾರೆ. ಹಾಗಾಗಿ ಈ ಬಟ್ಟೆ ಎಲ್ಲ ಇಲ್ಲಿ ಇರ್ಬೇಕು. ನಮ್ಮ ಹೆಂಡ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ನಾವಿಬ್ರೇ ತಿಳ್ಕೊಂಡ್ಬಿಟ್ಟಿದ್ರಲ್ಲಪ್ಪ. ಮಸಾಲೆ ದೋಸೆಗೆ ಕೇಳ್ದಾಗೆಲ್ಲ 200 ರೂಪಾಯಿ ಕೊಡ್ತಾರೆ. ಇಷ್ಟು ಮಾತ್ರ ತಿಳ್ಕೊಂಡಿರ್ಬಾರ್ದೇನೋ? ಅಭಿ, ನಂಗೆ ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ. ಇನ್ನು 3 ದಿನ ಟೈಮ್ ಕೊಡ್ತೀನಿ. ಅಷ್ಟಲ್ಲಿ ಇದಕ್ಕೆಲ್ಲ ಒಂದ್ ಗತಿ ಕಾಣಿಸ್ಬೇಕು, ಇಲ್ಲ ಅಂದ್ರೆ ನಾನ್ ಬೆಂಕಿ ಇಕ್ಕದೆ. ಅಮ್ಮ, ಜಾಜಿ ಹತ್ಕೆ ಹತ್ರ ರಾಶಿ ರಾಶಿ ಬಟ್ಟೆಗಳಿವೆ, ಆದ್ರೆ ಅದ್ ಯಾವ್ದನ್ನು ಯೂಸೇ ಮಾಡ್ತಿಲ್ಲಮ್ಮ. ಹಾಗಂತ ಬಟ್ಟೆಗಳನ್ನ ನಾನ್ ಹಾಕೊಂಡ್ಲೆ ನಿಮ್ ಮಕ್ಕ ಸುಮ್ಮನೆ ಬಿಡ್ತಾರೇನೆ? ಕನಸಲ್ಲಿ ಬಂದು ನನ್ ಸೊಂಟನ ಲಟಕ್ಕಂತ ಮುಂದೆ ಬಿಡ್ತಾಳೆ. ಅಮ್ಮ, ಆ ಬಟ್ಟೆಗಳನ್ನ ಚಿಕ್ಕದ್ ಮಾಡಿಸಿ ನಾನೇ ಹಾಕೋತೀನಿ ಅಂದ್ರೂ ಕೊಡ್ತಾ ಇಲ್ಲ. ಯಾಲೆ ನೀನು ಗಂಡುಗಲಿ ವಂಶದ ಮಗಳು ಅಂಥದ್ರಲ್ಲಿ ಯಾರೋ ಒಟ್ಟು ಬಿಟ್ಟ ಬಟ್ಟೆನ ಹಾಕೋತೀನಿ ಅಂತೀಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಇನ್ನೊಂದು ಸಲ ಈ ಮಾತು ಹೇಳಿದ್ದೆ ಆದ್ರೆ ನನಗೆ ಮಗಳೇ ಹುಟ್ಟಿಲ್ಲ ಅಂತ ತಿಳ್ಕೊಂಡ್ಬಿಡ್ತೀನಿ. ನೀನ್ ಹಾಗನ್ಬಿಟ್ರೆ ನಾನು ಹುಟ್ಟಿರೋ ಸುಳ್ಳಾಗ್ಬಿಡುತ್ತಾ? ನಾನೇ ನನ್ ಕೈಯಾರ ನಿನ್ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ತೀನಲ್ಲ. ಗಂಟಲಿರೋ ಒಂದೊಂದು ಡ್ರೆಸ್ 2000 ಆಗುತ್ತೆ. ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಜಾಜಿ ಅವರೇ, ಒಂದ್ ಕೆಲಸ ಮಾಡಿ, ಇದ್ರಲ್ಲಿರೋ ಬಟ್ಟೆಗಳನ್ನೆಲ್ಲ ಒಂದೊಂದು ಹಾಕೊಂಡ್ಬಂದು ಫ್ಯಾಷನ್ ಶೋ ಮಾಡಿ ನಾವೇ ಬಿಟ್ಲ ಕೂತ್ಕೊಂಡು ನೋಡಿ ಚಪ್ಪಳೆ ತರ್ತೀವಿ. ಒಂದೇ ಸಲ ಹಾಕೊಂಡ ಡ್ರೆಸ್ ನ ಇನ್ನೊಂದ್ಸಲ ಹಾಕೊಳ್ಳೋದ?
ನನಗೆ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ ಇವನು. ಒಂದು ಕೆಲಸ ಮಾಡ, ಈ ಬಟ್ಟೆಗಳನ್ನೆಲ್ಲ ಪಲ್ಲು ಕೊಟ್ಬಿಡ, ಅವಳೇ ಹಾಕೊಂಡು ಮಜಾ ಮಾಡ. ಆಡೋ ಮಾತಿನ ಮೇಲೆ ನಿಗಾ ಇಲ್ಲ ಕಣ. ನನ್ನ ನೋಡ್ಕೊಂಡಿದ್ದೇನ ಅವಳು ಈ ಗಂಡುಗಲಿ ಅಂಶದ ಏಕೈಕ ಮನೆ ಮಗಳು. ಅವ್ಳು ಬಿಟ್ಟಿರೋ ಬಟ್ಟೆ ಇವ್ರು ಹಾಕೊಳ್ಳಿ. ಸಾರಿ ಜಾಜಿ, ಅದಕ್ಕೆ ಡೈಲಾಗ್ ಇದ್ದಿದ್ದೆ ಹಾಗೆ, ಸುಮ್ಮನೆ ಸಾಕ್ ತಗೊಳ್ಳಿ. ಜಾಜಿ ಅವರೇ, ನಿಮ್ಗೆ ಪಾಂಡುರಂಗನ ಮೇಲೆ ಕೋಪ ಬಂದಾಗೆಲ್ಲ ಈ ಬಟ್ಟೆ ತಗೊಂಡೋಗಿ ಅವನ ಮುಖದ ಮುಂದೆ ಹರಿದು ಅವನ ಮುಖದ ಮೇಲೆ ಬಿಸಾಕಿ ಹೊಟ್ಟೆ ಹೊಡ್ಕೊಂಡು ಸಾಯ್ಲಿ. ಸ್ಟಾರ್ಟ್ ಮಾಡಿದ್ರೆ ಕೋಪ ಏನೋ ಹೊಟ್ಟೋಗುತ್ತೆ, ಆದ್ರೆ ಬಟ್ಟೆ ಹಾಳಾಗುತ್ತಲ್ಲ. ಇದಕ್ಕೆ ಒಂದು ಕೆಲಸ ಮಾಡಿ, ಈ ಬಟ್ಟೆನ ತಗೊಂಡು ಅನಾಥಾಶ್ರಮಕ್ಕೆ ದಾನ ಮಾಡಿ. ಇದರಿಂದ ನಿಮ್ಗೆ ಒಳ್ಳೆ ಹೆಸರು ಸಿಗುತ್ತೆ. ಅಷ್ಟೇ ಅಲ್ಲ, ಮುಂದೊಂದು ದಿವಸ ನೀವು ಎಲೆಕ್ಷನ್ ನಿಂತಾಗ MLA ಏನು ಡಿಜಿಟಲ್ ಮಿನಿಸ್ಟ್ರಿ ಆಗಬಹುದು. ಈ ಕೆಲಸ ಮಾಡೋದ್ರಿಂದ ಜಾಜಿ ಅವ್ರಿಗೆ ಹೆಸರು ಸಿಗುತ್ತೆ, ನಮಗೇನೋ ಸಿಗುತ್ತೆ. ಬಟ್ಟೆಗಳನ್ನ ಬಂಡವಾಳ ಮಾಡ್ಕೊಂಡು ನೀವು ಲಾಭ ಮಾಡ್ಕೋಬೇಕು ಅಂತಿದ್ರಾ? ಯಾವುದೇ ಕಾರಣಕ್ಕೂ ಇದಕ್ಕೆ ಮಾತ್ರ ಅವಕಾಶ ಮಾಡ್ಕೊಡಲ್ಲ. ಓಕೆ, ಬಿಟ್ಟ ಈ ಬಟ್ಟೆನ ಗುಜರಿ ಅವ್ರು ಕೊಡ್ತಾರಲ್ವಾ? ಏನು ಉಪಯೋಗ ಇಲ್ಲ ಕಣ. ಅವರು ಕೆಜಿ ಲೆಕ್ಕದಲ್ಲಿ ತಗೋತಾರೆ, 30-50 ಕೈ ಇಡ್ತಾರೆ. ಮಸಾಲೆ ದೋಸೆ ದುಡ್ಡು ಗಿಟ್ಟದಿರಲಿ, ಪಲ್ಯಕ್ಕೂ ಗಿಟ್ಟಲ್ಲ. ಒಂದು ಐಡಿಯಾ, ಈ ಗಂಟಲ್ಲಿರೋ ಪ್ರತಿ ಬಟ್ಟೆ ಬೆಲೆ 2,000 ರೂಪಾಯಿ. ನಾವು ಹಾಫ್ ರೇಟ್ ಚೀಪ್ ರೇಟ್ ಅಂತ ಗಾಡಿನ ಹಾಕೊಂಡು 1,000 ರೂಪಾಯಿಗೆ ಮಾರ್ಬಿಟ್ರೆ ಹೇಗೆ? ಈ ಬಟ್ಟೆ ಒಟ್ಟು ಬೆಲೆ 10 ಲಕ್ಷ ರೂಪಾಯಿ. ಅಟ್ಲೀಸ್ಟ್ 5 ಲಕ್ಷ ರೂಪಾಯಿನಾರು ಬಂದು ಸಾಕು. ಸೂಪರ್ ಆಗಿದೆ. ಆದ್ರೆ ನೀವಿಬ್ರು ಈ ಬಟ್ಟೆಗಳನ್ನ 5 ಲಕ್ಷ ರೂಪಾಯಿಗೆ ಮಾರ್ಬೇಕಲ್ಲಪ್ಪ. ಜಾಜಿ ಅವ್ರೆ, ನೀವು ಮಸಾಲೆ ದೋಸೆಗೆ ಅಂತ ಕೊಡೋ 200 ರೂಪಾಯಿ ಆಸೆಗೆ ಎಂತೆಂತದೋ ಕೆಲಸಗಳನ್ನ ಮಾಡ್ಬಿಟ್ಟಿದೀವಿ. ನೀವು ಬಟ್ಟೆ ಮಾರೋದು ದೊಡ್ಡ ಕೆಲಸನಾ? ಮಾರಾಕ್ಬಿಡೋಣ ಬೇಡ. ಒಂದು ವೇಳೆ ನೀವಿಬ್ರು ಈ ಬಟ್ಟೆಗಳನ್ನ 5 ಲಕ್ಷಕ್ಕೆ ಮಾರಿದ್ದೆ ಆದ್ರೆ ನೆಕ್ಸ್ಟ್ ಟೈಮ್ ನಾನು ಅಮೆರಿಕಾಗೆ ಹೋಗ್ಬೇಕಾದ್ರೆ ನಿಮ್ಮಿಬ್ರನ್ನು ಕರ್ಕೊಂಡು ಹೋಗ್ತೀನಿ. ಹೊಸ ಡ್ರೆಸ್ ಎಲ್ಲ ಲೇಟೆಸ್ಟ್ ಡ್ರೆಸ್. ಶಾರ್ಟ್ಸು, ಚೂಡಿದಾರ್ಸು, ಜೀನ್ಸ್ ಪ್ಯಾಂಟ್ಸು ಎಲ್ಲ ಲೇಡೀಸ್. ಎಲ್ಲ ಡಿಸ್ಕೌಂಟ್ ರೇಟ್. ಒಂದು ಸಲ ಹಾಕೊಂಡಿರೋದು, ಒಂದು ಸಲ ಹಾಕೊಳ್ದೇ ಇರೋದು. ಕಟ್ಟ ಕಡೆ ಅವಕಾಶ ಬಟ್ಟೆ ಬಿಡಬೇಡಿ. ಬಿಟ್ಟು ನಿರಾಶರಾಗಬೇಡಿ. ಎಲ್ಲ ಹಳೆ ಬಟ್ಟೆ ತರ ಕಾಣಿಸ್ತಾ ಇದೆ. ಅದಕ್ಕೆ ಗಾಡಿಲಿ ಇಟ್ಕೊಂಡ್ ಮಾಡ್ತಿರೋದು. ಕೇವಲ 1,000 ರೂಪಾಯಿ. ಫುಟ್ಪಾತ್ ಅಲ್ಲಿ ಮಾರೋ ಡ್ರೆಸ್ಗೆಲ್ಲ 1,000 ರೂಪಾಯಿನ. ಇದೇ ಬಟ್ಟೆಗಳನ್ನ ನಾವು ಶೋರೂಮ್ ಅಲ್ಲಿ ಇಟ್ಟು ಮಾರಿದಿದ್ರೆ ಒಂದೊಂದಕ್ಕೆ 2,000 ರೂಪಾಯಿ ಆಗಿರೋದು. ಗಾಡಿ ಕಟ್ಟಕ್ಕಾಗಲ್ಲ ಅಂದ್ಬಿಟ್ಟು ರಸ್ತಲ್ಲಿ ಮಾಡ್ತಿರೋದು. ಕಿತ್ತೋಗಿರೋ ಡ್ರೆಸ್ಗೆಲ್ಲ ಯಾವನ್ರಿ 1,000 ರೂಪಾಯಿ ಕೊಡ್ತಾನೆ? ಹೋಗ್ರಿ ರೀ. ನಮ್ಮ ಜಾಜಿ ಅದಕ್ಕೆ ಬಟ್ಟೆನ ಕಿತ್ತೋಗ್ರ ಬಟ್ಟೆ ಬಿಟ್ಟಲ್ಲ. ಬಿಟ್ಟರೆ ಫಾರಿನ್ ಮಿಸ್ ಆಗ್ಬಿಡುತ್ತೆ. ಕೂಗು ಬನ್ನಿಮ್ಮ ಯಾರಲ್ಲಿ ಲೇಟೆಸ್ಟ್ ಹೆಣ್ಮಕ್ಳು ಡ್ರೆಸ್ ತಗೊಳಕ್ಕೆ ಬರೀ ಗಂಡು ಮಕ್ಳು ಬರ್ತೀವಲ್ಲ. ಹೆಣ್ಮಕ್ಳು ಬಟ್ಟೆಗೆ ಅಟ್ರಾಕ್ಷನ್ ಇರುತ್ತೆ ಕಣ. ಏನ್ರಿ ಹೆಂಗಸರು ಬಟ್ಟೆನೆಲ್ಲ ರೋಡಲ್ಲಿ ಮಾಡ್ತಿರಲ್ಲ, ನಿಮಗೆ ಮಾನ ಮರ್ಯಾದೆನಿಲ್ವಾ? ಈ ಬಟ್ಟೆಗಳಲ್ಲಿ ಯಾಕ್ರಿ ಭೇದ ಭಾವ ಮಾಡ್ತೀರಾ? ಹೆಂಗಸರು ಬಟ್ಟೆ ಗಂಡಸರು ಬಟ್ಟೆ ಅಂತ ಎಲ್ಲ ಬಟ್ಟೆಗಳು ಒಂದೇ. ಮನುಷ್ಯ ಬದುಕಿರೋದು ಹೊಟ್ಟೆಗಾಗಿ, ಕೇಳು ಬಟ್ಟೆಗಾಗಿ. ಮತ್ತಿನ್ನೇನ್ರಿ, ಯಾರೋ ಹೆಂಗಸರು ಹುಟ್ಟು ಬಿಟ್ಟಿರೋ ಬಟ್ಟೆನ ಮಾರ್ತಾ ಇದ್ರಲ್ಲ, ಏನೋ ಕದ್ದಿದ್ದಲ್ಲ, ಎಲ್ಲ ನಮ್ಮನೆಗೆ. ಅಂದ್ರೆ ಮನೆಯಿಂದಲೇ ಕತ್ಕೊಂಡ್ಬಂದ್ರ? ಕದ್ದಿದ್ದಲ್ಲ ರೀ, ಅವರೇ ಮಾರಿಸ್ತಿರೋದು. ಸತ್ತೋಗ್ಬಿಟ್ರ? ನೋಡು, ಬದುಕಿರೋರು ಸಾಯಿಸಿದ್ರು ನನಗೆ ಕೋಪ ಬರುತ್ತೆ. ಹೋಗ್ರಿ ಇಲ್ಲಿಂದ. ಯಾರಾದ್ರೂ ನೋಡಿದ್ರೆ ಮಕ್ ಹೋಗಿತಾರೆ. ಹೋಗ್ರಿ. ಪದ್ದು ಅವ್ನು ನೋಡಿದ್ರೆ ಕಿತ್ತೋರೋ ಡ್ರೆಸ್ ತುಂದ, ಇವ್ನು ನೋಡಿದ್ರೆ ಬದುಕಿರೋ ಜಾಜತ್ತಿನ ಸಾಯಿಸ್ಬಿಟ್ನಲ್ಲೋ. ಲೇಡಿ ಡ್ರೆಸ್ ಮಾರ್ತಾ ಇರೋದನ್ನ ಪಲ್ಲು ನೋಡಿದ್ರೆ ಮಕ್ ಹೋಗಿತಾರೆ ಕಣೋ. ನೀನು ಮಾನ ಮರ್ಯಾದೆಗೆ ಅಂಜಿ ಕೂತಿದ್ರೆ ಅಮೇರಿಕಾ. ಡಿಸ್ಕೌಂಟೆಡ್. ಬನ್ನಿಮ್ಮ. ಅಲ್ಲೋ, ಈ ನಡುವೆ ತರಕಾರಿ ಬೆಲೆ ವಿಪರೀತ ಆಗೋಗಿದೆ ಕಣೆ. ಹೌದು ಕಣೆ, ಇನ್ನು ತರಕಾರಿ ತಗೊಳ್ಳೋದೇ ಬೇಡ. ಮನೆ ಕಾಂಪೌಂಡಲ್ಲೇ ನುಗ್ಗೆ ಮರ ಬೆಳೆಸೋಣ. ನುಗ್ಗೆಕಾಯಿ ಸಿಗದೆ ಹೋದ್ರೆ ನುಗ್ಗೆ ಸೊಪ್ಪು ಸಿಗುತ್ತೆ. ನುಗ್ಗೆ ಸೊಪ್ಪು ಆರೋಗ್ಯ ತುಂಬಾ ಒಳ್ಳೇದು ಕಣೆ. ಹಾಗಂತ ನಾವು ದಿನ ನುಗ್ಗೆ ಸೊಪ್ಪು ತಿಂತಾ ಇದ್ರೆ ನಾವು ಎಮ್ಮೆಗಳಾಗ್ಬಿಡ್ತೀವಿ ಅಷ್ಟೇ. ಹೊಸ ಡ್ರೆಸ್. ನೋಡಿ, ಗಂಟ್ಪಿಂಡಿಗಳು ಬಟ್ಟೆಗಳು ಮಾಡ್ತಾ ಇದಾರೆ. ವಿಚಾರಿಸೋಣ. ಏನಪ್ಪ, ಮನೇಲಿರೋ ಬಟ್ಟೆಗಳನ್ನ ಬೀದಿ ತಂದು ಮಾಡ್ತಿದ್ದೀರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ? ಬಟ್ಟೆನ ತಗೊಂಬಂದ್ ಮಾಡ್ತಿದ್ದೆಲ್ಲ, ನೀನೇನ್ ಮನೆ ಅಳಿಯೋಣ ಮನೆ ತೊಳೆಯೋಣ? ನೀನು ಹೊತ್ತು ಮೀರಿ ಮಾತಾಡಬೇಡ ಕಣೆ. ನಾವು ಜಾಜಿಯವ್ರ ಆಜ್ಞೆ ಮೇರೆಗೆ ಅವ್ರ ಬಟ್ಟೆಗಳು ತಗೊಂಡ್ಬಂದು ಇಲ್ಲಿ ಮಾರ್ತಾ ಇರೋದು. ಸುಮ್ನೆ ಮಾರ್ತಾ
ಅಲ್ಲ ಕಣಮ್ಮೆ, ನಾವು ಅಮೇರಿಕಾ ನೋಡ್ತೀವಿ, ಅಮೇರಿಕಾ. ಅಡಿಗೆ ಮನೆ ನೋಡಿಲ್ಲ, ಮಾತಾಡ್ತಾಳೆ ಮಾತಾ. ಲೇ ಪಲ್ಲು, ಅಲ್ಲಮ್ಮ ನಿನ್ ಗಂಡ ಅಮೆರಿಕಕ್ಕೆ ಹೋಗಿ ಬಂದಿದ್ದಾನೆ ಅಂದ್ರೆ ನಿನ್ಗೆಷ್ಟು ಹೆಮ್ಮೆ ಅಲ್ವೇನಮ್ಮ? ಅಮೇರಿಕನಪ್ಪ, ಹಾಗಿದ್ರೆ ಮಾರಿ. ನಾವೇನೋ ಮಾಡ್ತಾ ಇದೀವಿ, ಆದ್ರೆ ಯಾರು ತಗೋತಾ ಇಲ್ವೇ? ಯಾವ್ದಾದ್ರು ಸಿನಿಮಾ ನಟಿ ಫೋಟೋ ಹಾಕೊಂಡು ಸಿನಿಮಾ ನಟಿ ಹಾಕೊಂಡಿರೋ ಬಟ್ಟೆ ಅಂತ ಹೇಳಿದ್ರೆ ಜನ ಮುಗಿದು ತಗೋತಾರೆ. ಉತ್ಸಾವಟ್ಟೆ ಡಿಸ್ಕೌಂಟ್ ಸೇಲ್ ಮಾಡಿದ್ರೇನಾ? ಇನ್ನೂ ಇಲ್ಲ ಜಾಜಿ ಅವ್ರ. ಶೇಮಾ ನೀವು. ಇಷ್ಟು ದಿನ ಆಯ್ತು ನೆಟ್ಟಗೆ ಒಂದು ಬಿಸ್ನೆಸ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಅಮೆರಿಕಾಗ್ ಹೇಗೋ ಬರ್ತೀರಾ? ಇವತ್ತು ಅರ್ಧ ಸೇಲ್ ಮಾಡ್ಬಿಡ್ತೀವಿ. ಡೂ ಇಟ್ ಫಾಸ್ಟ್. ದಯವಿಟ್ಲ ಯಾರು ತಗೊಳಕ್ ಬರ್ಲಿಲ್ಲ ಅಂದ್ರೆ ಏನೋ ಮಾಡೋದು? ಡೋಂಟ್ ವರಿ ಪದ್ದು, ಇವತ್ತು ಹೊಸ ಆಟ ಕಟ್ಟಿದ್ವಲ್ಲ, ಸೇಲ್ ಆಗೇ ಆಗುತ್ತೆ. ಡಿಸ್ಕೌಂಟ್ ಸಿನಿಮಾ ತಾರೆಯರು ಹುಟ್ಟು ಬಳಸಿದ ಉಡುಪುಗಳು. ಬನ್ನಿಮ್ಮ ಬಟ್ಟೆ ತೊಳಿ ಬನ್ನಿ. ಏನಪ್ಪ ಬಟ್ಟೆಗಳೆಲ್ಲ ಬೇಗ ಸೇಲ್ ಆಗೋದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಈ ಬಟ್ಟೆಗಳನ್ನ ಹಿಂದಿ ಸಿನಿಮಾ ತಾರೆಯರು ಹಾಕೊಂಡಿದ್ದಾರೆ ಅಂತ ಹೇಳ್ತಾ ಇದೀವಿ. ಜನ ತಗೋತಾರಾ? ಐಡಿಯಾ ಕೊಡಕ್ ಕೊಟ್ಬಿಟ್ಟು ಗಂತಲ್ಲ, ನಿನ್ಗೇನು ಅನ್ಸೋದಿಲ್ವೇನೆ? ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ನ ಚೆಕ್ ಮಾಡ್ದೆ ಕಣ. ಡೋಂಟ್ ವರಿ ಪಲ್ಲು, ಇವತ್ತಷ್ಟು ಬಟ್ಟೆಗಳನ್ನ ಮಾಡ್ತೀವಿ. ಸಿಂಪಲ್ ಕುಮಾರಿ ಅವರು ಹಾಕೊಂಡಿದ್ ಬಟ್ಟೆಗಳು ಅಂತ ಹೇಳಿ ಎಲ್ಲ ಮರಕ್ ಬಿಡ್ತೀವಿ. ಹೀಗೆ ಕ್ಯಾನ್ವಾಸ್ ಮಾಡಿ ಬಟ್ಟೆಗಳೆಲ್ಲ ಬೇಗ ಸೇಲ್ ಆಗುತ್ತೆ. ಆಲ್ ದಿ ಬೆಸ್ಟ್. ಈ ಸಿಂಪಲ್ ಕುಮಾರ್ ಅಂದ್ರೆ ಯಾರು? ಯಾರಿಗ್ ಗೊತ್ತೋ, ಮ್ಯಾಗ್ಝಿನ್ ಅಲ್ಲಿ ಫೋಟೋ ಬಂದಿತ್ತು, ನೋಡಕ್ ಚೆನ್ನಾಗಿದ್ದಾಳೆ ಅಂತ ಫ್ರೇಮ್ ಹಾಕಿ ತಗೊಂಬಂದ್ ಇಟ್ಟೆ. ಸಿಂಪಲ್ ಕುಮಾರಿ ಬಟ್ಟೆಗಳು, ಸಿಂಪಲ್ ಕುಮಾರಿ ಉಡುಪುಗಳು. ಬೇಗ ಬನ್ನಿಮ್ಮ, ಬೇಗ ಫಾಸ್ಟ್ ಸೆಲ್ಲಿಂಗ್. ಸಿಂಪಲ್ ಕುಮಾರಿ ಹುಟ್ಟಿರೋ ಬಟ್ಟೆಗಳು. ಬನ್ನಿಮ್ಮ, ಡಿಸ್ಕೌಂಟ್ ರೇಟ್. ಇದೆಲ್ಲ ಯಾರು ಹಾಕಿರೋ ಬಟ್ಟೆ ಅಂದ್ರೆ? ನಿಮಗೆ ಬಾಲಿವುಡ್ ನಟಿಯರು ಯಾರ್ಯಾರು ಗೊತ್ತು? ನನಗೆ ಸಿಂಪಲ್ ಕುಮಾರಿ ಗೊತ್ತು. ಅವರು ಹಾಕಿರುವ ಬಟ್ಟೆಗಳೇ ಇವು. ಸಿಂಪಲ್ ಕುಮಾರಿ ಹಾಕಿರೋ ಬಟ್ಟೆನೇ ಇದು. ಹೌದ್ರೆ ನಮ್ಮನ್ನೇನ್ರಿ ಕೇಳ್ತೀರಾ? ಬೇಕಾದ್ರೆ ಅವ್ರನ್ನ ಹೋಗಿ ಕೇಳಿ. ಒಂದು ನಿಮಿಷ ಬಂದೆ ಹೇಳಿ. ಸಿಂಪಲ್ ಕುಮಾರಿ ಬಟ್ಟೆಗಳು. ಹಲೋ ಮೇಡಮ್, ನಾನ್ ಮಾತಾಡ್ತಾ ಇರೋದು. ಹೌದಾ ಮೇಡಮ್? ಹಾಗಾದ್ರೆ ಮಾಡ್ತೀನಿ ಮೇಡಮ್ ಇವ್ರಿಗೆ. ಸಿಂಪಲ್ ಕುಮಾರಿಯ ಬಟ್ಟೆಯನ್ನು ತಕೊಳ್ಳಿ. ಯಾರೋ ಹುಟ್ಟು ಬಿಟ್ಟಿರೋ ಬಟ್ಟೆಗೆ ನಮ್ಮ ಮೇಡಮ್ ಹೆಸರು ಹೇಳಿ ಮಾಡ್ತಾ ಇದ್ದೀರಾ? ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಇರಿ. ನೀವು ಸಿಂಪಲ್ ಕುಮಾರಿ ಅವ್ರ ಪಿ ಎ. ಒಂದು ನಿಮಿಷ ರೀ, ಹೊಡಿರಿ. ಎಲ್ರಿ ಹೋದ್ರು ಅವ್ರಿಬ್ರು? ಅದೇ ಹೊರಗಡೆ ಗುಜ್ರಿ ಬಟ್ಟೆ ಮಾಡ್ತಾ ಇದಾರಲ್ಲ ಅವರು. ಅವ್ರು ಹಾಕ್ಬೇಕಿತ್ತು ತಮಗೆ. ಅವರು ನಮ್ಮ ಮೇಡಮ್ ಫೋಟೋ ಇಟ್ಕೊಂಡು ಗುಜ್ರಿ ಬಟ್ಟೆನ ಮಾಡ್ತಾ ಇದಾರೆ. ನಮ್ಮ ಮೇಡಮ್ ಮುಖಕ್ಕೆ ಮಸಿ ಬೀಳೋದಾಗಲ್ವಾ? ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಹೀರೋಯಿನ್ ಸಿಂಪಲ್ ಕುಮಾರ್ ಇದಾರಲ್ಲ, ಅವ್ರ ಪಿ ಎ ನಾನು. ಎಲ್ರಿ ಅವರು ಕರೀರಿ. ಕರಿತೇನೆ. ಇದೇ ತಂಡ ಪುಟ್ಟಗಳ ಬಂದ್ರು ಇಲ್ಲಿ. ಇನ್ನೇನು ಬರ್ತಾರೆ, ಬಲಿ ಹಾಕ್ಬಿಡ್ತೀನಿ. ನೀನೇ ನೋಡ್ತಾ ಇರಪ್ಪ. ಏನಾಯ್ತು ಬಾಬಾ? ಏನಾಯ್ತು ಬಾಬಾ ಅಂತ ಮುಗ್ದನ್ ತರ ಪ್ರಶ್ನೆ ಕೇಳ್ತೀಯಲ್ಲ. ಯಾಕೋ ಈ ತರ ಮಾಡಿದ್ರೆ? ಪಾಂಡಂಗ, ಅದು ನಾವು ಮಾಡ್ಬೇಕು ಅಂತ ಮಾಡ್ಲಿಲ್ಲ ಕಣೋ. ಆ ಪಲ್ಲು ಐಡಿಯಾ ಕೊಟ್ಲು, ಅದಕ್ಕೆ ಹೀಗೆ ಮಾಡ್ಬಿಟ್ವು. ಅವಳು ಚಿನ್ನು ಅಂತಾನೆ ತಿಂದ್ಬಿಡ್ತೀಯಪ್ಪ. ಇನ್ನೋ ವಿಚಾರ ಮೇಲೆ ನಾವು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ತಿನ್ಬಿಡ್ತೀವಿ. ಜಾಜಿ ಅವರೇ, ಹೇಗಾದ್ರೂ ಮಾಡಿ ನಮ್ಮನ್ನ ಕಾಪಾಡಿ. ಸರ್, ಅದೇನಾಗಿದೆ ಗೊತ್ತಾ ಸರ್, ದೊಡ್ಡ ದೊಡ್ಡ ಸ್ಟಾರ್ಗಳ ಹೆಸರು ಹೇಳಿ ಸೇಲ್ ಮಾಡಿದ್ರೆ ಬೇಗ ಖರ್ಚಾಗುತ್ತೆ ಅಂತ ಆ ರೀತಿ ಹೇಳಿದಾರಷ್ಟೇ. ಕಿತ್ತೋಗಿರೋ ಬಟ್ಟೆ ಮಾರಕ್ಕೆ ನಮ್ಮ ಮೇಡಮ್ ಹೆಸರು ಬೇಕಾಗಿತ್ತಾ? ನಾನು ಬಡ್ಕೊಂಡೆ ಆ ಎಲ್ಲ ಬಟ್ಟೆಗಳಿಗೂ ಬೆಂಕಿ ಇಟ್ಟುಬಿಟ್ರು ಅಂತ. ನನ್ನ ಮಾತಿಗೆ ಎಲ್ರು ನೀವು ಬೆಲೆ ಕೊಡ್ತೀರಾ? ತಪ್ಪು ಕಾಣಿಕೆ ಅಂತ 10,000 ರೂಪಾಯಿ ದಂಡ ಕೊಟ್ರೆ ಸರಿ. ಇಲ್ಲ ನಮ್ಮ ಮೇಡಮ್ ಬಟ್ಟೆನ ಕದ್ದು ತಂದು ಮಾಡ್ತಾ ಇದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅದು ನೋಡಿ ಇವ್ರೆ, ದುಡ್ಡು ಗಿಟ್ಟೆಲ್ಲ ನಮ್ಮ ಕೈಯಿಂದ ಕೊಡೋಕ್ಕಾಗಲ್ಲ. ಬೇಕಿದ್ರೆ ಎಲ್ಲ ಬಟ್ಟೆನೂ ನೀವು ಎತ್ಕೊಂಡು ಹೋಗ್ಬಿಡ್ರಿ. ಅವಿ, ನಿಮ್ಗೆ ಆ ಬಟ್ಟೆ ವ್ಯಾಲ್ಯೂ ಗೊತ್ತೇನ್ರಿ? 10 lakhs ಆಗುತ್ತೆ. 10,000 ತಾನೆ ಕೊಟ್ಟು ಕಳಿಸ್ರಿ. ತದನಂತರ ಕಾದಿದೆ. ಅದು ಬಿಡ್ಲಾ, ನಿಮ್ಗೆ ಏನಾದ್ರು ಬುದ್ಧಿ ಇದೆಯೇನೋ? ಬೇರೆ ಫೋಟೋ ಇಟ್ಟು ಯಾಕೆ ಸೇಲ್ ಮಾಡ್ತೀರಾ? ನನ್ನ ಫೋಟೋ ಇಟ್ಟು ಸೇಲ್ ಮಾಡಿ. ಜಾಜಿ ಜಂಬಲ್ ದಿನ್ನಿ ಅವರು ಹಾಕೊಂಡಿರೋ ಡ್ರೆಸ್. ಅವರು ಭಾಷಣ ಮಾಡ್ಬೇಕಾದ್ರೆ ಹಾಕೊಂಡಿರುವಂತಹ ಡ್ರೆಸ್ಗಳು, ಅವರು ಫಾರಿನ್ ಟೂರ್ಗೆ ಹೋದಾಗ ಹಾಕೊಂಡಿರೋ ಡ್ರೆಸ್ಗಳು, ಎಲ್ಲ ಅಪರೂಪದ ಡ್ರೆಸ್ಗಳು. ಬನ್ನಿ ಡ್ರೆಸ್ ತಗೊಳ್ಳಿ. ತಗೊಳ್ದೆ ನಿರಾಶರಾಗಬೇಡಿ. ಎಕ್ಸ್ಕ್ಯೂಸ್ ಮೀ ಸರ್, ಈ ಜಾಜಿ ಜಂಬಲ್ದೀನಿ ಅಂದ್ರೆ ಯಾರು? ನಿಮಗೆ ಜಾಜಿ ಜಂಬಲ್ ದಿನ್ನಿ ಗೊತ್ತಿಲ್ವಾ? ಅವರು ಎಲ್ಲ ಕಡೆ ಸ್ಪೀಚ್ಗಳು ಮಾಡ್ತಾರೆ. ಹೆಸರಾಂತ ಸಮಾಜ ಸೇವಕರು. ಅವರು ಹಾಕೊಂಡಿರೋ ಬಟ್ಟೆಗಳಿವು. ಎಲ್ಲ ಅಪರೂಪ ಡ್ರೆಸ್ಗಳು.
ಅವ್ರು ಹಾಕೊಂಡ್ರು ಅಂತ ನಾವು ಹಾಕೊಳಕಾಯ್ತಾ? ನೀವ್ ಯಾವ್ದೇ ಕಾರಣಕ್ಕೂ ಈ ಬಟ್ಟೆಗಳನ್ನ ಹಾಕೊಳಕ್ ಹೋಗ್ಬಿಡಿ. ಜನ ನಿಮ್ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಇವೆಲ್ಲ ಲೇಡೀಸ್ ಬಟ್ಟೆಗಳು. ತುಂಬಾ ಅಪರೂಪದ ಬಟ್ಟೆಗಳು, ತುಂಬಾ ಬೆಲೆ ಬಾಳುತ್ತೆ, ತಗೊಳ್ರಿ. ಅವ್ರೇನ್ ದೊಡ್ಡ ಸ್ಟಾರ, ಅವ್ರು ಹಾಕೊಂಡ್ರು ಅಂತ ಜನ ಎಲ್ಲ ತಗೊಳಕ್ಕೆ ಹೋಗ್ರಿ ರೀ. ಲೋಪದ್ದು ಏನೋ ಹಿಂಗಾಗೋಯ್ತು. ಅಮೇರಿಕಾ. ಬನ್ನಿಮ್ಮ, ಡ್ರೆಸ್ ತೊಗೊಳ್ಳಿಮ್ಮ, ಬನ್ನಿಮ್ಮ, ಸೂಪರ್ ಡ್ರೆಸ್ಗಳು ಬನ್ನಿಮ್ಮ. ಲೋಪದ್ದು ಇವತ್ತು ನಮ್ಮ ಅಂಗಡಿಗೆ ಒಂದು ಕಳೆ ಬಂದ್ ಕಣ. ಇದೆಲ್ಲ ಜಾಜಿ ಜಂಬಲ್ ದಿನ ಡ್ರೆಸ್ಸನ? ಏನ್ ಮೇಡಮ್ ಮಾತು ಕೇಳ್ತೀರಾ? ಇವು ಸಾಕ್ಷಾತ್ ಜಾಜಿ ಜಂಬಲ್ ದಿಮ್ಮಿ ಅವರ ಡ್ರೆಸ್ಗಳೇ. ಏನ್ ಮೇಡಮ್ ಹೀಗೆ ಮಾತಾಡ್ತಾ ಇದೀರಾ? ನಮ್ಮ ಜಾತಿಯತ್ಕೆನೇ ಬೇರೆ, ಅವ್ರ ಲೆವೆಲ್ಲೇ ಬೇರೆ. ಒಂದು ಸರಿ ಹಾಕಿರೋ ಬಟ್ಟೆನ ಅವ್ರು ಮತ್ತೆ ಹಾಕೋದಿಲ್ಲ. ನಿಜವಾಗ್ಲೂ ಈ ಡ್ರೆಸ್ಗಳೆಲ್ಲ ಜಾಜಿ ಅವ್ರದೇನಾ? ಏನ್ ಮೇಡಮ್, ಕೇರಳದಲ್ಲಿರೋ ಅನಂತ ಪದ್ಮನಾಭ ಸ್ವಾಮಿ ಆಣೆಗೂ ಈ ಪದ್ಮನಾಭ ಹೇಳ್ತೀವನೇ, ಇದು ಜಾಜಿ ಜಂಬಲ್ ದಿನ್ನಿ ಅವರ ಡ್ರೆಸ್ಗಳೇ. ಹಾಗಾದ್ರೆ ಈ ಡ್ರೆಸ್ಗಳೆಲ್ಲ ನಾನ್ ತಗೊಳ್ತೀನಿ. ಇದಕ್ಕೆಲ್ಲ ಎಷ್ಟಾಗುತ್ತೆ? ಲೋಪದ್ದು ಎಷ್ಟು ಹೇಳೋಣ? ಒಂದು 5 ಲಕ್ಷ ಅಂತ ಹೇಳೋಣ. ಅವ್ರು ಒಪ್ಕೊಳ್ದಿದ್ರೆ ಟ್ರೈ ಮಾಡು ಮೇಡಮ್. ಇದಕ್ಕೆಲ್ಲ ಒಂದು 5 ಲಕ್ಷ ರೂಪಾಯಿ ಆಗುತ್ತೆ ಮೇಡಮ್. 5 ಲಕ್ಷನಾ? ಸ್ವಲ್ಪ ಜಾಸ್ತಿ ಆಯ್ತಲ್ಲ? ಹೋಗಿ 4 ಲಕ್ಷ ರೂಪಾಯಿ ಕೊಟ್ಬಿಡಿ. 4 ಲಕ್ಷ ರೂಪಾಯಿನ ಜಾಸ್ತಿ ಆಯ್ತು. ಹೋಗಿ 3 ಲಕ್ಷ ಕೊಟ್ಬಿಡಿ. ಇಲ್ಲ ಇಲ್ಲ, ನಾನು 2 ಲಕ್ಷ ಕೊಡ್ತೀನಿ. ಕೊಡಿ ಮೇಡಮ್, ಕೊಡಿ ಮೇಡಮ್. ಇಷ್ಟು ಕಮ್ಮಿ ದುಡ್ಡು ನಾವ್ ಇಸ್ಕೊಂಡ್ರೆ ಫಾರಿನ್ ಟೂರ್ಗೆ ಹೋಗಕ್ ಆಗುತ್ತೇನೋ? ಸಿಕ್ಕಾಕೋ ಬಟ್ಟೆ ಎಷ್ಟು ಸಿಕ್ಕಿದೆ ಅಂತೋ ಸಿಕ್ಕಷ್ಟೇ ಹಿಂದೆ. ನೀವು ಕೊಡಿ ಮೇಡಮ್. ಏನ್ ಮೇಡಮ್ ಅದ? ಇದನ್ನ ಮಂಕು ಬೂದಿ ಅಂತಾರೆ. ಹೌದಾ, ಕೊಡಿ ಕೊಡಿ. ಮೊದ್ಲು ಕೈ ಕಾಲು ಶಕ್ತಂಗ್ಬಿಟ್ಟವಲ್ಲ. ನಮ್ಗೂ ಹಂಗೆ ಆಗ್ಬಿಟ್ಟಿದಪ್ಪ. ಇಲ್ಲಂತ ಏನಾಗಿದೆ ಅಂತ ಇವರಿಬ್ರು ಈ ಸಯಾಮಿ ಅವಳಿ ಮಕ್ಳ ಹತ್ರ ಅಂಟಾಕ ಮಲ್ಕೊಂಡವ್ರೆ. ಜಾಜಿ ಹಳೆ ಬಟ್ಟೆನ ಮಾರ್ತಾ ಇದ್ಲಂತೆ. ಯಾರೋ ಕಳ್ಳಿ ಬಂದು ಇವ್ರಿಬ್ಬರಿಗೂ ಮಂಕು ಬೂದಿ ಬೆಳೆಸಿ ಬಟ್ಟೆ ಗಾಡಿ ಸಮೇತ ಹೊತ್ಕೊಂಡೋಗಿದ್ದಾಳೆ. ಏನಪ್ಪ, ಏನಾದ್ರು ಮಾತಾಡಿ. ಅವ್ರೆಲ್ಲಿ ಮಾತಾಡ್ತಾರೆ? ಎರ್ಚಿರೋದು ಮಂಕ್ ಬೂದಿ. ಇವತ್ತೆಲ್ಲ ಇವರಿಬ್ರು ಮಂಕಾಗೆ ಇರ್ತಾರೆ. ಡ್ರೆಸ್ನೆಲ್ಲ ಹಾಳು ಮಾಡ್ಬಿಟ್ರು ಪಾಪಿಗಳು. ದರಿದ್ರ ಪರೋಕ್ಟ್ ಅಂದ್ಕೊಂಡು ಸುಮ್ಮನೆ ಇದ್ದು ಬಿಡ್ರಿ. ಸುಮ್ಮನಿರಕ್ಕಾಗಲ್ಲ ಅಭಿ. ಇವತ್ತೆಲ್ಲ ನಾಳೆ ಕದ್ದಿರೋರು ಡ್ರೆಸ್ ಹಾಕೊಂಡು ಬಂದೇ ಬರ್ತಾರೆ. ಒಬ್ಬರನ್ನ ಹಿಡಿದ್ರೆ ಇಡೀ ಗ್ಯಾಂಗ್ ಸಿಗುತ್ತೆ. ಪದ್ದು ನಮಗ ಮಂಕು ಬೂದಿ ಇರ್ತಿದ್ದ ಕಳ್ಳಿನ ಎಲ್ಲಿಂದ ತೋರ್ಸದ? ಅದೇ ಕಣ, ನಾನು ಗೊತ್ತಿಲ್ಲ. ಆ ಲೇಡಿ ಹಾಕೊಂಡ್ಬರ್ತಾರೆ ಡ್ರೆಸ್ ಜಾಜಿ ಅವ್ರದಲ್ವಣ? ಹೌದು ಕಣೋ, ನನ್ಗೂ ಹಾಗೆ ಅನಿಸ್ತಾನೆ. ಬರ್ಲಿ ವಿಚಾರ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನೀವು ಹಾಕಿರೋ ಡ್ರೆಸ್ ತುಂಬಾ ಚೆನ್ನಾಗಿದೆ. ಯಾರು ಕೊಟ್ಟಿದ್ದು? ಐ ಮೀನ್ ವಾಟ್ ಐ ಸೇ? ತಪ್ಪಿದಿರೋ ನಿಂಗೆ ಹುಡುಗಿರ್ಗಿಂತ ಮಾತಾಡೋದಕ್ಕೆ ಬರೋದಿಲ್ಲ. ನೋಡಿ ಮೇಡಮ್, ಈ ಡ್ರೆಸ್ನ ನಿಮ್ಗೆ ಯಾರು ಮಾರಿದ್ರ? ಮಾರಿದ್ರೆ ತಾನೇ ತಗೊಳಕ್ಕಾಗೋದು. ಯಾರು ಮಾರಿದ್ದು ಅಂತ ಸ್ವಲ್ಪ ಹೇಳ್ತೀರಾ? ಹೇಗ್ರಿ ಹೇಳಕ್ಕಾಗುತ್ತೆ? ಅಂದ್ಮೇಲೆ ಬಿಟ್ಲಾ, ಇದು ಅದೇ ಕೇಸ್. ನೋಡಿ ಮೇಡಮ್, ನಿಮ್ಗೆ ಯಾರ ಕಳ್ಳಿ ಈ ಡ್ರೆಸ್ ಮಾರ್ಬಿಟ್ಟಿದ್ದಾಳೆ. ಆ ಕಳ್ಳಿ ಎಲ್ಲಿದ್ದಾಳೆ ಅಂತ ನೀವು ನಮ್ಗೆ ಹೇಳಲೇಬೇಕು. ಇದು ನನ್ ಗಂಡ ಪ್ರೀತಿಯಿಂದ ಕೊಡ್ತಿದ್ರಿ. ಯಾರಿಗ್ರಿ ಸುಳ್ಳು ಹೇಳ್ತೀರಾ? ಈ ಡ್ರೆಸ್ ನಮ್ಮ ಜಾಜಿ ಅವ್ರದ್ದು. ಬಿಚ್ಕೊಡಿ. Stupid, ಏನೋ ಅನ್ಕೊಂಡಿದ್ಯಾ? ಬೇರೆಯವ್ರ ಡ್ರೆಸ್ ಹಾಕೊಳ್ಳೋದಕ್ಕೆ ನಾವೇನ್ ಗತಿಗೆಟ್ಟವ್ರು ಅನ್ಕೊಂಡ್ಬಿಟ್ಟಿದ್ಯಾ? ಮೇಡಮ್, ಮರ್ಯಾದೆ ಅಂತ ಹೇಳ್ತಾ ಇದ್ದೀನಿ. ಮಿಕ್ಕಿರೋ ಡ್ರೆಸ್ ಎಲ್ಲಿದೆ ಅಂತ ಹೇಳ್ಬಿಡಿ, ಇಲ್ಲಾಂದ್ರೆ ನಾವು ಪೊಲೀಸ್ ಅವ್ರನ್ನ ಕರೆಸ್ಬೇಕಾಗುತ್ತೆ. ನೀವೇನ್ರಿ ಕರ್ಸೋದು? 1 ನಿಮಿಷ ಇರ್ರಿ. ರೀ, ಎಲ್ಲಿದ್ದೀರಾ? ಎಣ್ಣೆ ಕ್ರಾಸ್ ಅಲ್ಲಿ ಇದ್ದೀರಾ? ಸ್ವಲ್ಪ 7ನೇ ಕ್ರಾಸ್ ಬರ್ತೀರಾ? ಪೊಲೀಸ್ ಅವ್ರನ್ನ ಕರೆಸ್ತೀವಿ ಅಂತ ಯಾರಿಗೋ ಫೋನ್ ಮಾಡಿ ನಮ್ಗೆ ಡವ್. ಬರ್ಲಿ ಸುಮ್ಗೆ, ಅವ್ರಿಗೂ ಅವಕಾದಿದೆ. ಬರ್ಲಿ, ಯಾರು ಬರ್ತಾರೆ? ಏನ್ಚಿನ ಸ್ವಲ್ಪ ಮರ್ಯಾದೆ ಮಾತಾಡ್ರಿ. ಹಾಕಿರೋ ಯೂನಿಫಾರ್ಮ್ ಅದು ಮರ್ಯಾದೆ ಬೇಡ. ನನ್ನ ಚಿನ್ನ ಅನ್ನಕ್ಕೆ ಇವಳನ್ನ ಮೆಂಟಿ ಅನ್ಕೊಂಡ್ಬಿಟ್ರ? ಗುಲ್ಡುಗಳ ಇವಳು ಯಾರು ಅನ್ಕೊಂಡಿದ್ರ? ಅವಳು ನನ್ನ ಹೆಂಡ್ತಿನೇ. ಚಿನ್ನ, ಯಾರು ತೊಂದರೆ ಕೊಟ್ಟವ್ರು? ಅಲ್ಲ ರೀ, ಈ ಸೊನೋಗ್ರ ಈ ಡ್ರೆಸ್ ಬಿಚ್ಕೊಡು ಅಂತ ಕೇಳ್ತಾರೆ. ಬರೋ ಇಲ್ಲಿ. ನಾನು ಬರಲ್ಲಪ್ಪ. ಬಾರೋ ಇಲ್ಲಿ. ಹೋಗ, ಇಲ್ಲ ನನಗೆ ಒದ ಬೀಳುತ್ತೆ. ಅಲ್ಲ ಕಣ, ನಿನ್ನೇನು ಆಧುನಿಕ ದುಶ್ಯಾಸನ ಅನ್ಕೊಂಡಿದ್ಯಾನ? ರಸ್ತೆಯಲ್ಲಿ ಓಡಾಡೋ ಹೆಣ್ಣು ಮಕ್ಳಿಗೆಲ್ಲ ತೊಂದರೆ ಕೊಡ್ತೀಯನ? ಈ ಡ್ರೆಸ್ ಇವ್ರದಂತೇನಿ? ನನ್ನ ಹೆಂಡತಿಗೆ ಪ್ರೀತಿಯಿಂದ ತಂದ್ಕೊಟ್ರೋ ಡ್ರೆಸ್ನ ನಿಂದು ಅಂತೀಯಾ? ಬಾ ಚಿನ್ನ, ನೀ ಸ್ವಲ್ಪ ಆ ಕಡೆ ಬಾರ ಇಲ್ಲಿ. ಓಕೆ, ನಾ ಹುಡುಕಿಸ್ಕೊಡ್ತೀನಿ. ಹೋಗಿ ನಡಿ ಒಪ್ಪದ್ದು. ಚಿನ್ನ,
ಇನ್ಮೇಲೆ ಡ್ರೆಸ್ ಮಾಡ್ಕೊಂಡು ನೀನು ರಸ್ತೆಗೆ ಬರಬೇಡ. ಏ ಸನಕ್ಲಾ ತಡಿಯ ಬಂದ್ರು ಇಲ್ಲಿ ಏನ್ ಪೀಸ್ ಹೇಳ? ಈ ಗಂಟಲಿರೋ ಬಟ್ಟೆ ಎಲ್ಲ ನಿಮ್ದೇನ ಅಂತ ನೋಡ್ಕೊಳ್ರ. ಯಾರ್ದೋ ಚೈನ ಕಿತ್ಕೊಂಡು ನಂಗೆ ಓಡ್ತಾ ಇದ್ಲು. ಚೇಂಜ್ ಮಾಡಿ ಅಟ್ಯಾಕ್ ಮಾಡಿ ಹಿಡಿದು 2 ಬಿಟ್ಟೆ. ನಿಮ್ ಬಟ್ಟೆ ಎಲ್ಲ ಹೊರಗೆ ಬಂತು. ಆಮೇಲಿಂದ ಸ್ಟೇಷನ್ ಬಂದು ಬಟ್ಟೆ ಸಿಕ್ಕಿದೆ ಅಂತ ಸ್ಟೇಷನ್ ಬರ್ಕೊಂಡು ಹೋಗಿ. ಹಾಯ್ ಪದ್ಮಜ, ಚಾಚಿ ಜಂಬದಿನಿ ಸ್ಪೀಕಿಂಗ್. ಕಳೆದೋಗ್ರೆ ನನ್ನ ಡ್ರೆಸ್ ಎಲ್ಲ ಸಿಕ್ಬಿಟ್ಟಿದೆ. ಅದನ್ನ ಮಹಿಳಾ ಸಂಘದಲ್ಲಿ ಫ್ರೀಯಾಗಿ ಹಂಚ್ಬಿಡೋಣ, ಓಕೆ? ಏನಾಯ್ತು ಜಾಜಿಯತ್ಗೆ? ವೇಟ್ ಅಂಡ್ ಸಿ. ಹಾವಿಡಿಯಾನ್, ಪ್ಲೀಸ್ ಕಮ್. ಈ ದರಿದ್ರ ಮತ್ತೆ ಮನೆಗೆ ಬಂದು ಬಿಡ್ತಾ. ರಮೇಶ್, ಆ ಡ್ರೆಸ್ ಎಲ್ಲ ನಂದು. ಅದ್ರ ಬೆಲೆ ಎಷ್ಟು ಗೊತ್ತಾ? 10 lakhs. ಈಗಲೂ ಕಾಲ ಈಗಲೇ ಬೆಂಕಿ ಇಟ್ಬಿಡ್ರಿ. ಏನಾದ್ರು ಟಾಪ್ ಮಾಡ್ಬಿಡಿ. ಬಟ್ಟೆಗಳನ್ನ ಮಹಿಳಾ ಸಂಘಕ್ಕೆ ತಗೊಂಡು ಹೋಗಿ ಗ್ರ್ಯಾಂಡ್ ಆಗಿ ಫಂಕ್ಷನ್ ಅರೇಂಜ್ ಮಾಡಿ ಮಿನಿಸ್ಟರ್ನ ಕರೆಸಿ ಅವ್ರ ಕೈಲಿ ಬಡವರಿಗೆಲ್ಲ ಹಂಚಿಸ್ಬಿಡ್ತಾರೆ. ಇವನ್ನ ನೋಡ್ತಾ ಇದ್ರೆ ನೀವು ಫ್ರೀಯಾಗಿ ಹಂಚಿದ್ರು ಯಾರು ತಗೊಳ್ಳಲ್ಲ ಅಂತ ಅನಿಸ್ತಾ ಇದೆ. ಅದಕ್ಕೆ ಹೋಗಿ ಒಂದೊಂದು ಡ್ರೆಸ್ ಜೊತೆಗೆ 1000 ರೂಪೀಸ್ ಕೊಡ್ಬೇಕು ಅಂತಿದ್ದೀನಿ. ಅಯ್ಯೋ ಶಿವನೇ, ಇಷ್ಟೊಂದು ಬಟ್ಟೆಗಳ ಜೊತೆಗೆ 1000 ಇಡಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಬೇಕಾಗತ್ತೆ. ಆ ದುಡ್ಡನ್ನು ಕೊಡೋರು ಯಾರು? ಆ ಮನಿನ ನೀವ್